ಕಾಯಿನ್ ನುಂಗ್ಬಿಟ್ಟಿದಾನತ್ತೆ. ಅಯ್ಯೋ ದೇವ್ರೆ, ಏನಪ್ಪ? ಯಾಕೋ ಹೀಗ್ ಮಾಡ್ದೆ? ಎಲ್ಲಿ ಉಗ್ಯೋ? ಅತ್ತೆ ಹಿಂಗೆಲ್ಲ ಆಗಲ್ಲ, ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಅಲ್ಲಮ್ಮ, ಹುಷಾರು ಮಂತ್ರ. ಇಷ್ಟೊತ್ತಾದ್ರೂ ಮಂತ್ರ ಫೋನೇ ಮಾಡಿಲ್ವಲ್ಲ. ನಾನೇ ಒಂದು ಫೋನ್ ಮಾಡ್ಬಿಡ್ಲಾ? ಇನ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡೋಣ. ಇಲ್ಲ ಅಂದ್ರೆ ನಾನೇ ಆಮೇಲೆ ಫೋನ್ ಮಾಡ್ತೀನಿ. ಅಮ್ಮ. ಅಣ್ಣ. ಏನಮ್ಮ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಣ್ಣ, ಸ್ವಲ್ಪ ಆಫೀಸ್ ಟೆನ್ಷನ್ ಇತ್ತು. ಮಂತ್ರನ್ ಕಾಲ್ ಮಾಡಕ್ ಹೇಳಿದ್ದೆ, ಅವ್ರೇನೋ ಕಾಲೇ ಮಾಡಿಲ್ಲ. ಅದನ್ನ ಯೋಚನೆ ಮಾಡ್ತಿದ್ದೆ. ಅಷ್ಟೇ ತಾನೇ, ಬೇರೆ ಏನು ಟೆನ್ಷನ್ ಇಲ್ಲ ಅಲ್ವಾ? ಸರಿ ಕಣಮ್ಮ, ಒಂದ್ ನಿಮಿಷ. ಹಲೋ, ಯಾವಾಗ? ಹೌದಾ, ಸರಿ ನಾನು ಈಗಲೇ ಬರ್ತೀನಿ. ಅಣ್ಣ ಏನಾಯ್ತು? ಯಾರು ಫೋನ್ ಮಾಡಿದ್ದು? ಯಾರಿಗೋ ಬರ್ತೀನಿ ಅಂತ ಬೇರೆ ಹೇಳ್ತಿದ್ಯಾ? ಅಮ್ಮ, ಅದು ನಮ್ಮ ಪಂಚಾಯತಿ ರಾಮಣ್ಣ ಇದ್ರಲ್ಲಮ್ಮ, ಅವರಿಗೆ ಬೆಳಗ್ಗೆ ಆಕ್ಸಿಡೆಂಟ್ ಆಗೋಗಿ ಆಸ್ಪತ್ರೆಯಲ್ಲಿ ತುಂಬಾ ಸೀರಿಯಸ್ ಆಗಿದಾರಂತೆ ಕಣಮ್ಮ. ಓ ಪಾಪ ಕಣಮ್ಮ, ನಮ್ಮ ಊರಿಗೋಸ್ಕರ ನಮ್ಮ ಹಳ್ಳಿಗೋಸ್ಕರ ತುಂಬಾ ಕಷ್ಟಪಟ್ಟಿರೋ ಮನುಷ್ಯ. ತುಂಬಾ ಒಳ್ಳೆಯವರು. ಮಗ ಸೊಸ ಇಬ್ರು ಫಾರಿನಲ್ಲಿದ್ದಾರೆ. ಕೊನೆಗಾಲದಲ್ಲಿ ಅವ್ರ ಜೊತೆಲಿ ಯಾರೂ ಇಲ್ಲ. ಆಸ್ಪತ್ರೆಯಲ್ಲಿ ವೀರಣ್ಣ ಅಂತ ಕನವರಿಸ್ತಾ ಇದ್ದಾನಂತೆ. ನಾನೊಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಕಂದ. ಅಣ್ಣ, ಒಬ್ನೇ ಅಷ್ಟು ದೂರ ಹೋಗ್ತಿದ್ಯಾ? ನಾನ್ ಬರ್ಲಾ? ನೀನೇನ್ ಬರ್ಬೇಡ, ನಾನು ನೋಡ್ಕೋತೀನಿ. ಅದ್ ಸರಿ, ನೀನೆಲ್ಲ ಹೊರಟಿದ್ಯಾ? ನಾನ್ ಶಾಂತಿ ನಿವಾಸದ ಕಡೆ ಹೊರಟಿದ್ದೆ. ಸರಿ, ನಾನು ಆ ಕಡೆನೇ ಹೋಗ್ತೀನಿ, ನೀನು ಡ್ರಾಪ್ ಮಾಡಿ ಹೋಗ್ತೀನಿ. ಸುಮತಿ, ಏನ್ರಿ? ನಾನು ಸ್ವಲ್ಪ ಊರ್ ಕಡೆ ಹೋಗಿ ಬಂದ್ಬಿಡ್ತೀನಿ. ಯಾಕ್ರಿ? ಅದೇ ನಮ್ಮ ಪಂಚಾಯತಿ ರಾಮಣ್ಣ ಇದ್ರಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಅಯ್ಯಯ್ಯೋ, ಯಾವಾಗಂತೆ? ಯಾವಾಗ ಏನು ಅಂತ ಗೊತ್ತಿಲ್ಲ. ಫೋನ್ ಬಂದಿತ್ತು ಇವಾಗ ನನಗೆ. ಪಾಪ ಆಸ್ಪತ್ರೆಲ್ಲ ಮನುಷ್ಯ ನನ್ನ ಹೆಸರು ಕನ್ವರ್ಸ್ಕೋತಾ ಇದ್ದಾನಂತೆ. ನಾನು ಒಂದ್ಸರಿ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನಾನು ಬರ್ಲಾ? ಅಲ್ಲ, ನೀನ್ ಬೇಡ ಸುಮತಿ. ಏನಾರು ಇದ್ರೆ ನಾನು ಫೋನ್ ಮಾಡ್ತೀನಿ. ರೀ, ಹುಷಾರು. ಸರಿ, ನನ್ನ ನೋಡ್ಕೋತೀನಿ. ಅಚ್ಚುನ ಹಂಗೆ ಶಾಂತಿ ನಿವಾಸಕ್ಕೆ ಡ್ರಾಪ್ ಮಾಡಿ ಹೋಗ್ತೀನಿ. ನೀನ್ ಮನೆ ಹತ್ರ ಹುಷಾರು. ಸರಿ, ನಡಿಕಂದ. ಸರಿ. ನಮ್ಮೂರು, ನಮ್ಮನೆ, ಆ ಊರಲ್ಲಿದ್ದಾಗ ಪ್ರತಿಯೊಂದು ವಿಷಯನೂ ಗೊತ್ತಾಗ್ತಾ ಇತ್ತು. ಊರನ್ ಬಿಟ್ಟು ನಾವು ದೂರ ಇದೀವೋ, ನಮ್ಮನ್ ಬಿಟ್ಟು ಊರ್ ದೂರ ಇದೆಯೋ ಒಂದೂ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ನಮ್ಮೂರು ನಮ್ಮ ಮಣ್ಣಿಗೆ ಹೋಗಿ ಸೇರ್ಕೋಬೇಕಲ್ಲ. ನಮ್ ಜನಗಳ ಮಧ್ಯೆ ನಾವು ಬೆರಿಬೇಕಲ್ಲ. ಅಮ್ಮ, ಅಮ್ಮ, ಒಂದ್ ಲೋಟ ಕಾಫಿ ಕೊಡಮ್ಮ. ಅಮ್ಮ, ಯಾಕಮ್ಮ ಹೇಳ್ತಿದ್ಯಾ? ಅದು ಸಮಾಧಾನ ಮಾಡ್ಕೊ ಸ್ವಲ್ಪ. ಏನಮ್ಮ ಹೇಳಮ್ಮ. ನಮ್ ರಾಘವ್ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಕಣೆ. ಹಾಸ್ಪಿಟಲ್? ಯಾಕಮ್ಮ? ಯಾಕೆ? ಅವನು ತುಂಬಾ ಹೊತ್ತಿಂದ ಕಾಯಿನ್ ಇರತ್ತಲ್ಲ, ಅದ್ರಲ್ಲಿ ತುಂಬಾ ಹೊತ್ತಿಂದ ಆಟ ಆಡ್ತಿದ್ದ ಕಣೆ. ಅದ್ಯಾವ ಮಾಯದಲ್ಲಿ ನುಂಗ್ಬಿಟ್ನೋ ಗೊತ್ತಿಲ್ಲ. ಉಸಿರಾಡಕ್ಕೆ ಒದ್ದಾಡ್ತಿದ್ದ ಕಣೆ. ನೋಡಕ್ಕಾಗ್ಲಿಲ್ಲ ನನ್ ಕೈಲಿ. ಇವಾಗ ರಾಘವ್ ಎಲ್ಲಿದ್ದಾರೆ? ಮಂತ್ರ ಮನೇಲೇ ಇದ್ಲ. ಸರಿಯಾದ ಸಮಯಕ್ಕೆ ನೋಡಿ ಅವಳು ಆಸ್ಪತ್ರೆ ಕರ್ಕೊಂಡು ಹೋದ್ಲು. ಹಾಸ್ಪಿಟಲ್? ಯಾವ ಹಾಸ್ಪಿಟಲ್ ಅಮ್ಮ? ಯಾವ್ದಮ್ಮ? ಅದು ಅಮ್ಮ, ಯಾಕೆ ಮಾಡ್ತಿದ್ದೀರಾ? ಏನಾಯ್ತು? ಅದು ಅರ್ಜುನ್ ಅವ್ರೆ, ರಾಘವ್ ಇದಾನಲ್ಲ. ರಾಘವ್? ಯಾಕೆ, ಏನಾಯ್ತು ರಾಘವ್ಗೆ? ಅವನು ಆಟ ಆಡ್ತಾ ಕಾಯಿನ್ ನುಂಗ್ಬಿಟ್ನಂತೆ. ಓ ಗಾಡ್, ಮೈ ಗಾಡ್. ಎಲ್ಲಿದ್ದಾನೀಗ? ಹೇಗಿದ್ದಾನೆ? ಅದಕ್ಕೆ ಮಂತ್ರ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ಆಸ್ಪತ್ರೆನ? ಯಾವ ಆಸ್ಪತ್ರೆ? ಎಲ್ಲೋ ಪಕ್ಕದಲ್ಲಿರೋ ಆಸ್ಪತ್ರೆ ನಮ್ಮ. ಸರಿ, ನಾನು ಈಗಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಮ್ಮ, ನೀವು ಅಳ್ಬೇಡಿ, ನಾನು ಹಾಸ್ಪಿಟಲ್ಗೆ ಹೋಗಿ ಫೋನ್ ಮಾಡ್ತೀನಿ. ಸುಕೃತ ಅಮ್ಮ ನೋಡ್ಕೊಂಡು ಹೋಗಿ ಬರ್ತೀನಿ. ಅಮ್ಮ, ಬೇಗ ನಿಮ್ಮ ಅಣ್ಣನ್ಗೊಂದು ಫೋನ್ ಮಾಡು. ಇರಮ್ಮ. ಅಯ್ಯೋ ದೇವ್ರೆ, ನನ್ ಮೊಮ್ಮಗಂಗೆ ಏನೋ ಆಗದೆ ಇರೋ ತರ ನೋಡ್ಕೋ ತಂದೆ.
ಏನೇ ರಿಂಗ್ ಆಗ್ತಿದ್ಯಾ? ಅಮ್ಮ ಅಣ್ಣನ್ ಫೋನ್ ಬಿಸಿ ಬರ್ತಿದೆ. ಅಯ್ಯೋ